ಹೇಗಿದ್ದೀರಾ ಎಲ್ಲರೂ? ನಿಮ್ಗೆ ಆಲ್ರೆಡಿ ಗೊತ್ತಾಗಿರ್ಬೇಕಲ್ವ ನಾವು ಎಲ್ಲಿ ಬಂದಿದ್ದೀವಿ ಅಂತ ಹೇಳಿ. ನಾನು ಹೇಳ್ತಾ ಇದ್ನಲ್ಲ, ಸಂಕ್ರಾಂತಿ ಹಬ್ಬದ ದಿವಸ ಬೇಗ ಕೆಲಸ ಮುಗಿಸಿ ಹೊರಗಡೆ ಹೋಗಬೇಕು ಅಂತ. ಅದು ಇದೇ ಪ್ಲೇಸು. ನನ್ನ ಹಸ್ಬೆಂಡ್ ವರ್ಕ್ ಮಾಡುವಂಥ ಪ್ಲೇಸಲ್ಲಿ ದೊಡ್ಡದಾಗಿ ರೈತರಿಗೋಸ್ಕರ ಒಂದು ಪ್ರೋಗ್ರಾಮ್ನ ಅರೇಂಜ್ ಮಾಡಿದರು, ಸಂಕ್ರಾಂತಿ ಸಂಭ್ರಮ ಅಂತ ಹೇಳಿ. ಇಲ್ಲಿ ನೋಡಿ, ರೈತರು ಯಾವ್ಯಾವೆಲ್ಲ ರೀತಿ ಬೇಸಾಯ ಮಾಡ್ತಾರೆ, ಅವ್ರು ಬೇಸಾಯ ಮಾಡೋದಕ್ಕೆ ಯಾವ್ಯಾವ ರೀತಿ ನೀರನ್ನು ಯೂಸ್ ಮಾಡ್ತಾರೆ. ಫಾರ್ ಎಕ್ಸಾಂಪಲ್, ನಾಲೆ ನೀರಾಗಿರಬಹುದು, ಬೋರ್ವೆಲ್ ನೀರಾಗಿರ್ಬೋದು, ಇದನ್ನೆಲ್ಲದನ್ನು ಸಹ ಒಂದು ಮಾಡೆಲ್ ಥರ ಮಾಡಿ ತೋರಿಸಿದ್ರು. ನೋಡಿ, ಇದು ಒಂದು ಹಳ್ಳಿನಲ್ಲಿ ಹೇಗಿರುತ್ತೆ, ಅಲ್ಲಿ ನೀರಿನ ಸಪ್ಲೈ ಎಲ್ಲ ಹೇಗಿರುತ್ತೆ ರೈತರಿಗೆ, ಅವ್ರ ಬೆಳೆ ಬೆಳೆಯೋದಕ್ಕೆ, ಆ ಥರದ್ದೆಲ್ಲ. ಆಮೇಲೆ ಕೃಷಿ ಹೊಂಡ ಎಲ್ಲ ಹೇಗೆ ಮಾಡ್ಕೊಂಡಿರ್ತಾರೆ ಬೆಳೆನ ಬೆಳೆಯೋದಕ್ಕೆ ಅನ್ನೋದಕ್ಕೆಲ್ಲ ಇಲ್ಲಿ ಮಾದರಿನ ತೋರಿಸಿದ್ರು. ಅದಾದಮೇಲೆ ನೆಕ್ಸ್ಟು ರೈತರು ಈಗ ಟೆಕ್ನಾಲಜಿನ ಯೂಸ್ ಮಾಡಿಕೊಂಡು ಯಾವ್ಯಾವ ರೀತಿ ಮೆಷಿನರೀಸ್ನ ಮತ್ತು ಇನ್ಸ್ಟ್ರೂಮೆಂಟ್ಸ್ನ ಯೂಸ್ ಮಾಡಿಕೊಂಡು ತಮ್ಮ ಒಂದು ಬೆಳೆನ ಬೆಳೀತಾರೆ ಅಂತ ಹೇಳಿ ಅದನ್ನು ಸಹ ತೋರಿಸಿದ್ರು. ಇಲ್ಲಿ ನೋಡ್ಬೋದು ನೀವು, ಯಾವ್ಯಾವ ರೀತಿ ಮೆಷಿನರೀಸ್ನ ಯೂಸ್ ಮಾಡ್ತಾರೆ. ಅವ್ರು ಬೆಳೆದಿರೋ ಬೆಳೆನ ಕಟಾವು ಮಾಡೋದಕ್ಕಾಗಿರಬಹುದು, ಅದನ್ನು ಕ್ಲೀನ್ ಮಾಡೋದಕ್ಕಾಗಿರ್ಬೋದು, ಎಲ್ಲದನ್ನು ತುಂಬ ಅಂದರೆ ತುಂಬ ಚೆನ್ನಾಗಿ ತೋರಿಸಿದ್ರು ಇಲ್ಲಿ. ಆಮೇಲೆ ಅದ್ರ ಮುಂದೆನೇ ಹಳೆ ಕಾಲದ ಪದ್ಧತಿನಲ್ಲಿ ಏನೇನೆಲ್ಲ ಮಾಡ್ತಿದ್ರು ರೈತರು, ಏನನ್ನ ಯೂಸ್ ಮಾಡ್ತಿದ್ರು ಎಲ್ಲದನ್ನು ಇಲ್ಲಿ ತೋರಿಸಿದ್ದಾರೆ ನಮಗೆ. ನೆಕ್ಸ್ಟು ಇಲ್ಲಿ ಕೋಲಾಟ ನಡೀತಾ ಇತ್ತು, ಅಲ್ಲಿ ಬಂದ್ವಿ. ಎಷ್ಟು ಚೆನ್ನಾಗಿ ಮಾಡ್ತಾಯಿದ್ರು ಅಂದರೆ ಬಾಯಿನಲ್ಲೇ ಹಾಡನ್ನು ಹೇಳ್ಕೊಂಡು ತುಂಬ ಚೆನ್ನಾಗಿ ಮಾಡ್ತಾಯಿದ್ರು. ನೆಕ್ಸ್ಟು ನಾವಿಲ್ಲಿ ಕೆಲ ತಂಡದವ್ರ ಜೊತೆ ಒಂದೊಂದು ಫೋಟೋನ ತೆಗೆಸ್ಕೊಳ್ಳೋಣ ಅಂತ ಹೇಳಿ ತೆಗೆಸ್ಕೊತಾ ಇದ್ದೀವಿ. ಇಲ್ಲಿ ನಾನು, ನನ್ನ ಮಗ ಎಲ್ಲದನ್ನು ಎಲ್ಲರ ಜೊತೆ ಎಷ್ಟು ಚೆನ್ನಾಗಿ ಫೋಟೋ ತೆಗೆಸ್ಕೊತಾ ಇದ್ರು ಅಂದರೆ, ಯಾರು ಬಂದು ಕೇಳಿದ್ರು ಒಂದು ಚೂರು ಬೇಜಾರು ಮಾಡ್ಕೋತಿರಲಿಲ್ಲ. ಬಿಕಾಸ್ ಅವರು ಹಾಕ್ಕೊಂಡಿರೋವಂಥ ಕಾಸ್ಟ್ಯೂಮ್ ಎಲ್ಲ ತುಂಬ ಹೆವಿ ಇರುತ್ತೆ, ಸ್ವಲ್ಪ ಇರಿಟೇಟ್ ಫೀಲ್ ಮಾಡ್ತಾರೆ. ಬಟ್ ಇವ್ರ ಹತ್ರ ಏನೂ ಮಾಡ್ತಿರಲಿಲ್ಲ. ಕಲಾವಿದರೆ ಅಷ್ಟಲ್ವಾ, ಎಷ್ಟು ಪೇಷನ್ಸಿಂದ ಹೇಳಿ ಅವರು ಮಾಡ್ತಿದ್ರು ಅಂತ ಅಂದರೆ ನನಗೆ ನೋಡಿ ತುಂಬ ಅಂದರೆ ತುಂಬಾ ಖುಷಿ ಆಯಿತು. ಎಲ್ಲರೂ ನೋಡಿ ಎಷ್ಟು ಫ್ಯಾಮಿಲಿಗಳು ಫೋಟೋಗಳನ್ನ ತೆಗೆಸ್ಕೊತಿದ್ದಾರೆ ಪ್ರತಿ ಕಲಾವಿದ್ರ ತಂಡದ್ರ ಜೊತೆ. ನನಗಂತೂ ಈ ಥರದ್ದು ಅಂದರೆ ತುಂಬಾ ಇಷ್ಟ. ನೆಕ್ಸ್ಟ್ ನೋಡಿ, ಇಲ್ಲಿ ಸ್ಟೇಜೆಲ್ಲ ಅದನ್ನು ಸಹ ರೆಡಿ ಮಾಡ್ತಾಯಿದ್ರು. ಎಷ್ಟು ಆರ್ಟಿಸ್ಟಿಕ್ಕಾಗಿ ಮಾಡ್ತಿದ್ದಾರೆ ಅಂತಂದರೆ ನಿಜ, ಇವ್ರ ಟ್ಯಾಲೆಂಟೆಲ್ಲ ನೋಡಿದಾಗ ನಂಗೆ ತುಂಬಾ ಖುಷಿಯಾಗುತ್ತೆ. ಇದಕ್ಕಿಂತ ತುಂಬ ಕ್ರಿಯೇಟಿವ್ ಆಗಿ ಮಾಡೋರು ಇದ್ದಾರೆ. ಬಟ್ ಎಷ್ಟು ಚೆನ್ನಾಗಿ ಒಂದು ತೆಂಗಿನ ಗರಿನ ಯೂಸ್ ಮಾಡಿಕೊಂಡು ಡೆಕೋರೇಟ್ ಮಾಡಿದ್ದಾರೆ ಅಂತ ನೋಡಿ. ಅದಾದಮೇಲೆ ಇಲ್ಲಿ ಕಲರಿಂಗ್ ಎಲ್ಲ ಮಾಡಿದ್ದಾರೆ, ರಂಗೋಲಿನೆಲ್ಲ ಬಿಟ್ಟು. ಅನ್ನದಾತ ಸುಖಿ ಭವ ಅಂತ ಹೇಳೋದು ನಿಜನೇ ಅಲ್ವಾ? ಸೊ ಅನ್ನದಾತ ನಮಗೆ ಅನ್ನ ನೀಡುವಂತಹ ರೈತ ಯಾವಾಗಲೂ ಸಹ ಸುಖವಾಗಿರಬೇಕು. ಅದಾದಮೇಲೆ ಇಲ್ಲಿ ನೋಡಿ, ಮಂಡ್ಯ ಡಿಸ್ಟಿಕ್ ಏನಿದೆ ಅದರದ್ದು ಒಂದು ರಂಗೋಲಿನ ಹಾಕಿ ಅದ್ರ ಮೇಲೆ ಮಂಡ್ಯನಲ್ಲಿ ಏನೇನೆಲ್ಲ ಫೇಮಸ್ಸು ಅದನ್ನೆಲ್ಲ ಹಾಕಿದ್ದಾರೆ. ಅದ್ರ ಜೊತೆ ಸಂಕ್ರಾಂತಿನಲ್ಲಿ ಏನು ಯೂಸ್ ಮಾಡ್ತೀರಿ, ಕಡಲೆಕಾಯಿ ಮತ್ತು ಅವರೆಕಾಯಿ ಅದನ್ನು ಸಹ ಹಾಕಿ ಎಲ್ಲ ಫಿಲ್ ಮಾಡಿದ್ದಾರೆ. ಪ್ರತಿಯೊಂದು ಅದರಲ್ಲಿ ಬರುವಂಥ ತಾಲೂಕ್ಸನ್ನು ತುಂಬಾ ಚೆನ್ನಾಗಿ ಮಾಡಿದರು. ಎಷ್ಟು ಕ್ರಿಯೇಟಿವ್ ಆಗಿ ಮಾಡಿದ್ದಾರೆ ನೋಡಿ.
ನೆಕ್ಸ್ಟ್ ಇಲ್ಲಿ ನೋಡ್ತಾ ಇರ್ಬೋದು ನಾವು ಸಂಕ್ರಾಂತಿನಲ್ಲಿ ಏನೇನೆಲ್ಲ ಮಾಡ್ತೀವಿ ಅಂದರೆ ಎಳ್ಳು ಬೆಲ್ಲ ಆಗಿರಬಹುದು ಮತ್ತು ಕಡಲೆಕಾಯಿ ಗೆಣಸು ಬೇಯಿಸೋದು ಅದ್ರದ್ದು ಯೂಸಸ್ನೆಲ್ಲ ಮೆನ್ಷನ್ ಮಾಡಿದರು. ಅದರಿಂದ ನಮಗೆ ಒಂದು ಯೂಸಸ್ ಇರದೆ ಸೈಂಟಿಫಿಕ್ಕಾಗಿ, ಹಾಗಾಗಿನೇ ನಾವು ಪ್ರತಿ ಹಬ್ಬಕ್ಕೂ ಈ ಥರದ್ದೇ ಮಾಡಬೇಕು ಅಂತ ಹೇಳಿ ಮಾಡ್ಕೊಳ್ಳೋದು. ಈಗ ಅಷ್ಟರಲ್ಲಿ ಈ ಒಂದು ಪ್ರೋಗ್ರಾಮ್ನ ಗೆಸ್ಟ್ ಕೂಡ ಬಂದರು. ಬಂದಾದಮೇಲೆ ಈ ಕಡೆ ಕುಸ್ತಿ ನಡೀತಾ ಇತ್ತು. ಎಷ್ಟು ಎಕ್ಸೈಟಿಂಗ್ ಆಗಿತ್ತು ಅಂತಂದರೆ ಕುಸ್ತಿ ನೋಡೋದಕ್ಕೆ. ಯೂಶ್ವಲಿ ನಾವು ಟಿ ವಿ ಮತ್ತು ಹೊರ್ಗಡೆ ತುಂಬ ದೂರಗಳಲ್ಲಿ ನಡೆಯೋದನ್ನು ಕೇಳಿದ್ವಿ. ಬಟ್ ನಾನು ರಿಯಲ್ ಆಗಿ ನೋಡ್ತಾ ಇರೋದು ಇದೇ ಫಸ್ಟು. ತುಂಬ ಎಕ್ಸೈಟಿಂಗ್ ಅನ್ನಿಸ್ತಿತ್ತು. ಕುಸ್ತಿ ಅಷ್ಟೇ ಅಲ್ಲ, ಇಲ್ಲಿ ಕಬಡ್ಡಿ ಆಗಿರ್ಬೋದು, ಬೇರೆ ಬೇರೆ ಹೆಣ್ಮಕ್ಳಿಗೆ ರಂಗೋಲಿ ಸ್ಪರ್ಧೆ, ಬಿನ್ಗೆ ಎತ್ಕೊಂಡು ಓಡೋ ಆಟ ಎಲ್ಲದನ್ನು ಸಹ ಆರ್ಗನೈಸ್ ಮಾಡಿದ್ರು. ಒಂದು ಅಂಕ ಮತ್ತೊಮ್ಮೆ ಚೆನ್ನೈಗೌಡ ತಂಡಕ್ಕೆ. ಉತ್ತಮವಾದ ದಾಳಿ, ದೇವಲಾಪುರ ತಂಡದ ಆಟಗಾರ್ತಿಯಿಂದ ಉತ್ತಮ ದಾಳಿ. ತಂಡದ ನಾಯಕಿಯಿಂದ ಉತ್ತಮ ದಾಳಿ. ಮತ್ತೊಮ್ಮೆ ಒಂದು ಅಂಕ ದೇವಲಾಪುರ ತಂಡಕ್ಕೆ. ಬೋನಸ್ ದಾಳಿಗಾರರ ಗಮನಕ್ಕೆ ಡೋರ್ ಡೈ. ನೆಕ್ಸ್ಟು ಇಲ್ಲಿ ರೈತರಿಗೋಸ್ಕರ ವಸ್ತು ಪ್ರದರ್ಶನ ಇತ್ತಲ್ಲ, ಅದನ್ನು ನೋಡೋಣ ಅಂತ ಹೇಳಿ ಹೋಗಿದ್ವಿ. ಇದು ನೋಡಿ ಅಂಗನವಾಡಿನಲ್ಲಿ ಸಿಗುತ್ತಲ್ಲ ಪುಷ್ಟಿ ಅಂತ ಹೇಳಿ ಒಂದು ಪೌಡರು, ಅದರಿಂದ ಮಾಡಿರುವಂಥ ರೆಸಿಪಿ. ಮತ್ತು ಎಲ್ಲ ಅಂಗನವಾಡಿ ಕಾರ್ಯಕರ್ತೆಯರಿರ್ತಾರಲ್ಲ ಅವರು ಮತ್ತು ಅಂಗನವಾಡಿ ಟೀಚರ್ಸ್ಗಳೆಲ್ಲ ಸೇರಿ ತುಂಬ ವೆರೈಟೀಸ್ ಆಫ್ ರೆಸಿಪಿನ ಮಾಡಿದರು. ಅದನ್ನು ಇಲ್ಲಿ ಪ್ರದರ್ಶನ ಮಾಡ್ತಾಯಿದ್ರು. ನನಗಂತೂ ಇಷ್ಟೊಂದು ವೆರೈಟೀಸ್ನ ಮಾಡ್ಬೋದಾ ಅಂಥೇಳಿ ನನಗೆ ತುಂಬ ಆಶ್ಚರ್ಯ ಅನ್ನಿಸ್ತು. ಏಕೆಂದರೆ ಪರಂಗಿಕಾಯಿಂದನೂ ಸಹ ಹಲ್ವಾ ಮಾಡಿದರು. ಇಲ್ಲಿ ಎಷ್ಟು ವೆರೈಟೀಸ್ಗಳನ್ನ ಮಾಡಿದರು ಅಂದರೆ ನಿಜ ಅವ್ರ ಪೇಷನ್ಸಿಗೆ ಹ್ಯಾಟ್ಸ್ ಆಫ್ ಹೇಳಬೇಕು. ನಾವು ನೋಡೇ ಇರಲ್ಲ, ಕೇಳೇ ಇರಲ್ಲ ಹಳ್ಳಿ ಕಡೆ ಕೆಲವು ರೆಸಿಪಿಗಳನ್ನ. ಆ ಥರದ್ದು ಸಹ ನಮಗಿಲ್ಲಿ ಅವರು ತೋರಿಸ್ತಾ ಇದ್ರು. ನೋಡಿ, ಇದೇ ಪುಷ್ಟಿ ಪೌಡರು. ಈ ಒಂದು ಪೌಡರಿಂದ ಆಮೇಲೆ ಇದು ಅಂಗನವಾಡಿನಲ್ಲಿ ಏನೇನೆಲ್ಲ ಕೊಡ್ತಾರೆ ಅಂತ ಹೇಳಿ ಮೆನ್ಷನ್ ಮಾಡಿದರು. ನೋಡಿ, ಇಲ್ಲಿ ಹಾಲಿನಿಂದ ಮಾಡಿರೋವಂಥ ಜಾಮೂನ್ ಅಂತೆ. ಮಿಲ್ಕ್ನಲ್ಲೂ ಸಹ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಜಾಮೂನ. ನೆಕ್ಸ್ಟು ಇಲ್ಲಿ ಈ ವೆಜಿಟೇಬಲ್ಸು ಮತ್ತು ಫ್ರೂಟ್ಸನ್ನೆಲ್ಲ ಇಲ್ಲಿ ತೋರಿಸಿದ್ರು. ಯಾವ್ಯಾವ ಥರ ಫ್ರೂಟ್ಸು ವೆಜಿಟೇಬಲ್ಸ್ ಇದೆ, ಮತ್ತು ಆ ವೆಜಿಟೇಬಲ್ ಫ್ರೂಟ್ಸಿಂದನೂ ಸಹ ತುಂಬ ಚೆನ್ನಾಗಿ ಕಾರ್ವಿಂಗ್ ಮಾಡಿದರು. ನೋಡಿ, ಇಲ್ಲಿ ನೋಡ್ತಾ ಇರ್ಬೋದು, ಫ್ಲವರ್ಸಿಂದ ರಂಗೋಲಿನ ಮಾಡಿದ್ದಾರೆ. ಅದಾದಮೇಲೆ ಇಲ್ಲಿ ನೋಡಿ, ಇಲ್ಲಿ ಫ್ರೂಟ್ಸ್ ಕಾರ್ವಿಂಗು ಗಣಪತಿಗೆ ವಾಟರ್ ಮೆಲನ್ನ ಯೂಸ್ ಮಾಡಿಕೊಂಡು ಮತ್ತು ಅದ್ರ ಪಕ್ಕ ಇಟ್ಟಿರೋ ಕಾರ್ವಿಂಗ್ ಎಲ್ಲ ನನಗಂತೂ ತುಂಬ ಚೆನ್ನಾಗಿ ಅನ್ನಿಸ್ತು. ಇದು ಎಂತೆಂಥ ಒಳ್ಳೊಳ್ಳೆ ಆರ್ಟಿಸ್ಟ್ ಇದ್ದಾರೆ ಅಲ್ವಾ ನಮ್ಮ ಒಂದು ದೇಶದಲ್ಲಿ. ನನಗೆ ಅದನ್ನೆಲ್ಲ ನೋಡಿದಾಗ ಯಪ್ಪ ಈ ಥರ ಎಲ್ಲ ಮಾಡ್ತಾರಾ ಅಂತ ಹೇಳಿ ಆಶ್ಚರ್ಯ ಆಯಿತು. ನೋಡಿ, ಮೇಲೆ ಕುಂಬಳಕಾಯಿಂದ ಎಳೆದೆಲ್ಲ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂತ ಹೇಳಿ ವೆಜಿಟೇಬಲ್ ಕಾರ್ವಿಂಗ್ನ. ಇಲ್ಲಿ ನೋಡಿ, ಇಲ್ಲಿ ಯಾವ್ಯಾವ ಥರ ಫ್ರೂಟ್ಸ್ಗಳನ್ನ ಇಟ್ಟಿದ್ದಾರೆ ಅಂತ ಹೇಳಿ ಹಳ್ಳಿ ಕಡೆ ಅಂತ ಬೆಳೆಯುವಂಥದ್ದು. ಕೆಲವೊಂದನ್ನು ನಮಗೆ ಗೊತ್ತೇ ಇರಲ್ಲ. ಆ ಥರದ್ದು ನಾನು ಇಲ್ಲಿ ನಿಮಗೆಲ್ಲ ತೋರಿಸ್ತಾ ಇದ್ದೀನಿ, ನಿಮಗೂ ಕೂಡ ಯೂಸ್ ಆಗ್ಬೋದು ಅಂತ ಹೇಳಿ. ನೆಕ್ಸ್ಟು ಇಲ್ಲಿ ಸ್ಟೇಜ್ ಡೆಕೋರೇಷನ್ ಮಾಡ್ತಾ ಇದ್ರಲ್ಲ, ಅದಕ್ಕೋಸ್ಕರ ಇಲ್ಲಿ ಏನೋ ಒಂದು ಪ್ರಿಪೇರ್ ಮಾಡ್ತಾಯಿದ್ರು. ಅದಕ್ಕೆ ತೋರಿಸ್ತಾ ಇದ್ದೀನಿ ನಾನು ನಿಮಗೆ. ನೋಡಿ, ಎಷ್ಟು ಕಷ್ಟಪಟ್ಟು ಅವ್ರು ಮಾಡ್ತಾಯಿದ್ದಾರೆ ಅಂತ ಹೇಳಿ. ನಿಜವಾಗ್ಲೂ ಇವ್ರ ಕಲೆಗೆ ನಂದು ಒಂದು ಹ್ಯಾಟ್ಸ್ ಆಫ್. ಖುಷಿ ಆಗುತ್ತೆ ನನಗೆ ಈ ಥರದವ್ರನ್ನೆಲ್ಲ ನೋಡೋದಕ್ಕೆ. ಎಷ್ಟು ಕಷ್ಟ ಅಲ್ವಾ ಇವ್ರ ಜೀವನ ಎಲ್ಲ. ತುಂಬ ಅಷ್ಟೊಂದು ಕ್ರಿಯೇಟಿವ್ ಆಗಿದ್ದಾರೆ. ಆದರೂ ಕೂಡ ಕೆಲವು ಟೈಮ್ ಇವ್ರಿಗೆ ಸಿಗಬೇಕಾಗಿರುವಂತಹ ಬೆಲೆ ಸಿಗೋದಿಲ್ಲ. ಅದಾದಮೇಲೆ ನೋಡಿ, ಇಲ್ಲಿ ನನ್ನ ಮಗ ಅಲ್ಲಿ ಅಂಗಡಿಗಳಿದ್ವಲ್ಲ ಸ್ಟಾಲ್ಸ್, ಅಲ್ಲಿ ಹೋಗೋಣ ಅಂತ ಹೇಳಿ ಹಠ ಮಾಡ್ತಾಯಿದ್ದ. ಹಾಗಾಗಿ ಬಂದ್ವಿ. ಇಲ್ಲಿ ಒಂದು ಅಂಗಡಿ ಹತ್ರ ತುಂಬಾ ಚೆನ್ನಾಗಿರುವಂಥ ಪುಟ್ಟ ಪುಟ್ಟ ಹ್ಯಾಂಡ್ ಬ್ಯಾಗ್ಸ್ಗಳು ಮತ್ತು ಸ್ಲಿಂಗ್ ಬ್ಯಾಗ್ಸ್ಗಳ ಕಲೆಕ್ಷನ್ಸ್ ಇತ್ತು. ನೋಡೋಣ ಅಂತ ಹೇಳಿ ನೋಡ್ತಾ ಇದ್ದೆ. ಅದನ್ನು ನೋಡ್ಬೇಕಾದ್ರೆ ನನ್ನ ಮಗ ನನಗೆ ಇದೆಲ್ಲ ಬೇಡ, ನನಗೆ ಸ್ಕೂಲ್ ಬ್ಯಾಗ್ ಬೇಕು ಕೊಡಿಸಿ ಅಂತ ಹೇಳಿ ಹಠ ಮಾಡ್ತಿದ್ದ. ಬಟ್ ಅಲ್ಲಿ ಇರಲಿಲ್ಲ.
ಇಲ್ಲಿ ನೋಡಿ, ಇಲ್ಲಿ ಸಿರಿಧಾನ್ಯದಿಂದ ಮಾಡಿರುವಂಥ ಪದಾರ್ಥಗಳನ್ನ ಸೇಲ್ ಮಾಡ್ತಾಯಿದ್ರು. ಇಲ್ಲಿ ತಿಂಡಿ ಐಟಮ್ಸ್ಗಳನ್ನ, ಚಕ್ಲಿ, ನಿಪ್ಪಟ್ಟು, ಕೆಲವು ಬಿಸಿಬೇಳೆಬಾತ್ ಪೌಡರ್ಸು, ಈ ಥರದ್ದೆಲ್ಲ. ಮತ್ತು ಇಲ್ಲಿ ಹ್ಯಾಂಡ್ ಮೇಡ್ ಬ್ಯಾಗ್ಸ್ಗಳು, ಮ್ಯಾಟ್ಗಳನ್ನು ಸಹ ಸೇಲ್ ಮಾಡ್ತಾಯಿದ್ರು. ಈವನ್ ಒಬ್ಬಟ್ಟುಗಳು ಬರುತ್ತಲ್ಲ, ಆ ಥರದ್ದನ್ನು ನೋಡಿ ಇಲ್ಲಿ ಒಬ್ಬಟ್ಟು, ಹಪ್ಪಳ, ಇದನ್ನೆಲ್ಲ ಸೇಲ್ ಮಾಡ್ತಾಯಿದ್ರು. ಬೆಲ್ಲನೂ ಸಹ. ಮತ್ತು ಇಲ್ಲಿ ಸಮಾಜ ಕಲ್ಯಾಣ ಇಲಾಖೆಯಿಂದ ಹಾಸ್ಟೆಲ್ ಮಕ್ಕಳಿಗೆ ಏನೆಲ್ಲ ಫೆಸಿಲಿಟಿ ಇರುತ್ತೆ ಅಂತ ಹೇಳಿ ತೋರಿಸ್ತಾಯಿದ್ರು. ನೆಕ್ಸ್ಟ್ ಇಲ್ಲೊಂದು ಅಂಗಡಿನಲ್ಲಿ ಇಲ್ಲಿ ಫುಲ್ಲು ಕುರುಕಲು ತಿಂಡಿನೇ, ಅದು ಹೆಲ್ದಿ ಕುರುಕಲು ತಿಂಡಿ, ಸಿರಿಧಾನ್ಯಗಳಿಂದನೇ ಮಾಡಿರುವಂಥದ್ದು. ಪಾಪ್ಕಾರ್ನು ಸಹ, ಪಾಪ್ಕಾರ್ನ್ ಇರುತ್ತಲ್ಲ ಅದನ್ನು ಸಿರಿಧಾನ್ಯದಿಂದ ಮಾಡಿರೋದು, ಅದನ್ನು ಸಹ ಇಲ್ಲಿ ತೋರಿಸ್ತಾಯಿದ್ರು. ಮತ್ತು ಈಗ ಪಾಸ್ತಾ ಆಗಿರ್ಬೋದು, ನೂಡಲ್ಸ್ ಆಗಿರ್ಬೋದು, ಇದೆಲ್ಲ ಬರುತ್ತಲ್ಲ ಅದನ್ನು ಸಹ ಸಿರಿಧಾನ್ಯದಿಂದ ಮಾಡಿ ತೋರಿಸ್ತಾಯಿದ್ರು. ನನಗೆ ಆಶ್ಚರ್ಯ ಆಗ್ತಾಯಿತ್ತು, ಈ ಥರದ್ದೆಲ್ಲ ಹೆಲ್ದಿಯಿಂದ ಮಾಡಬಹುದಾ? ಲೈಕ್ ಪಾಸ್ತಾ, ನೂಡಲ್ಸ್ ಎಲ್ಲ ನಾವು ಆರೋಗ್ಯಕ್ಕೆ ಕೆಟ್ಟದ್ದು ಅಂತ ಹೇಳಿ ಅಂತೀವಿ, ಅದನ್ನು ಜಾಸ್ತಿ ಯೂಸ್ ಮಾಡಬಾರ್ದು ಅಂತ ಹೇಳಿ. ಬಟ್ ಇಲ್ಲಿ ಹೆಲ್ದಿಯಾಗೂ ಸಹ ತೋರಿಸ್ತಾಯಿದ್ರು. ಲೈಕ್ ಸಿರಿಧಾನ್ಯದಿಂದ ಮಾಡುವಂಥ ಪಾಸ್ತಾ ಆಗಿರ್ಬೋದು, ಕೆಲವು ನವಣೆ ಈ ಥರದ್ರಿಂದ ಯೂಸ್ ಮಾಡೋ ಪೌಡರ್ಗಳು, ಅದನ್ನು. ನೆಕ್ಸ್ಟು ಇಲ್ಲಿ ಹಸುಗಳ ಎಕ್ಸಿಬಿಷನ್ ಇತ್ತು. ರೈತರು ಅವರವರ ಹಸುಗಳನ್ನೆಲ್ಲ ಕರ್ಕೊಬಂದು ಇಲ್ಲಿ ಎಕ್ಸಿಬಿಟ್ ಮಾಡ್ತಾಯಿದ್ರು. ಎಷ್ಟು ಚೆನ್ನಾಗಿತ್ತು ಅಂದರೆ ಪುಟಾಣಿ ಕರುಗಳೆಲ್ಲ ನೋಡೋದಕ್ಕೆ ತುಂಬಾ ಖುಷಿ ಆಗ್ತಾಯಿತ್ತು. ನೆಕ್ಸ್ಟ್ ಇಲ್ಲಿ ನನ್ನ ಸ್ಟೂಡೆಂಟ್ಸ್ಗಳು ಸಿಕ್ಕಿದ್ರು, ಅವ್ರ ಜೊತೆ ಒಂದು ಪಿಕ್ನ ತಗೊಂಡ್ವಿ. ಅದಾದಮೇಲೆ ಇಲ್ಲೊಂದು ಪುಟಾಣಿ ಪಾಪು ಇದ್ಲು, ನನ್ನ ಮಗ ಲೋಡು ಅಂತ ಹೇಳಿ ತೋರಿಸ್ತಿದ್ದ, ಸೊ ಫೋಟೋನೂ ತಗೊಂಡ್ವಿ. ಇವತ್ತು ನಾ ಹೇಳಿದ್ನಲ್ಲ ಬೆಳಗ್ಗೆ ಸಂಕ್ರಾಂತಿ ಸಂಭ್ರಮ ಅಂತ ಹೇಳಿ ಒಂದು ಫಂಕ್ಷನ್ ಇದೆ, ಅಲ್ಲಿಗೆ ಹೋಗೋಣ ಅಂತ ಹೇಳಿ ಹೋಗಿ ಬಂದ್ವಿ. ಬರೋವಷ್ಟರಲ್ಲಿ ಆಲ್ರೆಡಿ ಸ್ವಲ್ಪ ಲೇಟ್ ಆಗಿಬಿಟ್ಟಿತ್ತು, 6:30 ಆಗಿತ್ತು. ಹಾಗಾಗಿ ಹೇಳ್ತಿದ್ದೇನೆ ನೋಡಿ, ಚುರುಮುರಿ ತಿನ್ಕೊಂಬಂದ್ವಿ ಅಂತ. ಹೌದು, ಅಲ್ಲಿ ಚುರುಮುರಿ ಮತ್ತು ಬಜ್ಜಿ ಮತ್ತು ಕೆಲವು ಜ್ಯೂಸಸ್ ಅಂಗಡಿ, ಈ ಥರದ್ದೆಲ್ಲ ಅಂಗಡಿ ಇತ್ತು. ಹಾಗಾಗಿ ತಿನ್ಕೊಂಬಂದ್ವಿ. ಅದ್ರ ಜೊತೆಗೆ ನೀವು ವಿಡಿಯೋದಲ್ಲಿ ನೋಡಿರೋ ಥರನೇ ಒಂದು 2-3 ಬೇರೆ ಥಿಂಗ್ಸ್ಗಳದ್ದು ಸಹ ಅಂಗಡಿ ಇತ್ತು. ಅಲ್ಲೇನು ಅಂತಂದರೆ ಬ್ಯಾಗ್ಸ್ಗಳದ್ದು ಒಂದು ಶಾಪ್ ಇತ್ತು. ಸೊ ಹಾಗಾಗಿ ಸುಮ್ಮನೆ ಓಡಾಡಬೇಕಾದ್ರೆ ಅಲ್ಲಿ ಶಾಪ್ ಹತ್ರ ಹೋದಾಗ ಬ್ಯಾಗ್ಸ್ಗಳನ್ನ ನೋಡ್ತಿದ್ದಾಗ ಇವನು ನನಗೆ ಸ್ಕೂಲ್ ಬ್ಯಾಗ್ ಬೇಕು ಅಂತ ಕೇಳಿದ. ಸ್ಕೂಲ್ ಬ್ಯಾಗ್ ಇಲ್ಲಪ್ಪ, ಲಂಚ್ ಬ್ಯಾಗ್ ಇದೆ ಅಂತ ಅಂದರು. ಹಾಗಾಗಿ ನಾನು ಆಯಿತು ಅದನ್ನೇ ಕೊಡಿ ಅಂದೆ. ಬಟ್ ಇವನು ತುಂಬಾ ಹಠ ಮಾಡ್ತಿದ್ದೆ, ನನಗೆ ಲಂಚ್ ಬ್ಯಾಗ್ ಬೇಡ, ನಂಗೆ ಸ್ಕೂಲ್ ಬ್ಯಾಗೇ ಬೇಕು ಅಂತ. ಬಟ್ ಸಮ್ಹೌ ಕನ್ವಿನ್ಸ್ ಮಾಡಿ ಒಂದು ಲಂಚ್ ಬ್ಯಾಗ್ನ ತೊಗೊಂಡೆ. ನೋಡಿ, ಇದು ಲಂಚ್ ಬ್ಯಾಗು ಅವನಿಗೆ ತೊಗೊಂಡಿರೋವಂಥದ್ದು. ಕ್ವಾಲಿಟಿ ನನಗೆ ಚೆನ್ನಾಗಿದೆ ಅನ್ನಿಸ್ತು, ಹಾಗಾಗಿ ತೊಗೊಂಡೆ. ಆಮೇಲೆ ಪ್ರೈಸು ಕೂಡ ವರ್ತ್ ಅನ್ನಿಸ್ತು, ಹಾಗಾಗಿ ತೊಗೊಂಡಿದ್ದೀನಿ. ಜಸ್ಟ್ 200 ರೂಪೀಸ್ ಕೊಟ್ಟೆ ನಾನು ಇದಕ್ಕೆ. ನೋಡಿ, ಪ್ರೈಸು ವರ್ತ್ ಅನ್ನಿಸ್ತದೆ ನನಗೆ. ಇದು ವಾಟರ್ ಪ್ರೂಫ್ ಕೂಡ ಇದೆ ನೋಡಿ, ನೋಡಿ ಚೆನ್ನಾಗಿದೆ. ಹಾಗಾಗಿ ನಾನು ಇದನ್ನು ತೊಗೊಂಬಂದೆ. ಹೌದು, ಇಷ್ಟಪಟ್ಬಿಟ್ಟು ನಮ್ಮ ಪೇಜಿಗೆ ನಾನು ಕೊಡಿಸ್ದೆ ಆಯಿತಾ. ಇದು ಪ್ರೈಸ್ ವರ್ತಿ ಅನ್ನಿಸ್ತು, 200. ಸೊ ನಿಮಗೆ ಹೇಗೆ ಅನ್ನಿಸ್ತು ಕಮೆಂಟ್ ಮೂಲಕ ತಿಳಿಸಿ. ಇದಾದಮೇಲೆ ನನಗೆ ಅಂತ ನಾನು ಕೆಲವು ಇಯರಿಂಗು ಮತ್ತು ಕ್ಲಿಪ್ಸ್ನ ತೊಗೊಂಡೆ. ಅದರಲ್ಲಿ ಇದು ಫಸ್ಟ್ ಒಂದು ಬಂದು ಇದು ಬಟರ್ಫ್ಲೈ, ಇದು ಸ್ಟೋನ್ಸ್ ಎಲ್ಲ ಇದೆ. ಚೆನ್ನಾಗಿದೆಯಂತೆ ನೋಡಿ, ನಮ್ಮ ತೇಜುನೇ ತುಂಬ ಇಷ್ಟಪಟ್ಟು ಇದನ್ನು ಕೊಡಿಸಿ, ತೊಗೊಂಬಮ್ಮಿ ಚೆನ್ನಾಗಿದೆ ಅಂತ ಹೇಳಿ. ಚೆನ್ನಾಗಿದೆ ಅಲ್ಲ ಇದು, ನಾನು ತೊಗೊಂಡೆ. ಇದು ಬಂದು 50 ರೂಪೀಸ್ ಇದು ಆಯಿತಾ. ಹಾಗಾಗಿ ನಾನು ತೊಗೊಂಡೆ ಇದನ್ನು. ನೆಕ್ಸ್ಟು ಇದು ಒಂದು ಚಿಕ್ಕದೊಂದು ಕ್ಲಿಪ್ಪು ಫ್ಲವರ್ ಶೇಪಲ್ಲಿದೆ, ಇದು ಒಂದು ತೊಗೊಂಡೆ. ಇದು ಜಸ್ಟ್ 20 ರೂಪೀಸ್. ಇದು ಇಷ್ಟ ಆಯಿತು, ಹಾಗಾಗಿ ಇದನ್ನು ತೊಗೊಂಡೆ ನಾನು. ನೆಕ್ಸ್ಟು ಇದು ಒಂದು ಇಯರಿಂಗು, ಇದು ಬಂದು 100 ರೂಪೀಸು. ಚೆನ್ನಾಗಿದೆ ಅನ್ನಿಸ್ತು. ಈಗ ಎತ್ನಿಕ್ ವೇರ್ ಏನಾದರೂ ಹಾಕಿದಾಗ ಸ್ಯಾರಿಗಳು, ಬಾರ್ಡರ್ ಸ್ಯಾರಿ, ಹಾಗೆ ಚೆನ್ನಾಗಿರುತ್ತೆ ಅನಿಸ್ತು. ಹಾಗಾಗಿ ನಾನು ಇದನ್ನು ತೊಗೊಂಡೆ, 100 ರೂಪೀಸ್ ಇದು. ನೆಕ್ಸ್ಟ್ ಬಂದು ಇದು ಒಂದು ಇಯರಿಂಗ್. ಇದು ಸ್ಟಡ್ಸ್ ಥರ ಇದೆ. ಇದು ಬ್ಲ್ಯಾಕ್ ಕಲರಲ್ಲಿ ಮತ್ತು ವೈಟ್ ಸ್ಟೋನ್ಸ್ ಇದೆ, ಹಾಗಾಗಿ ಇದನ್ನು ತೊಗೊಂಡೆ. ಇದು ಜಸ್ಟ್ 40 ರೂಪೀಸ್ ಇದು. ನೆಕ್ಸ್ಟ್ ಬಂದು ಇದು ರಿಬ್ಬನ್. ಇದು ನನ್ನ ಹೇರ್ ಸ್ವಲ್ಪ ಲಾಂಗ್ ಇರೋದ್ರಿಂದ ನನಗೆ ರಿಬ್ಬನ್ಸ್ ಕಲೆಕ್ಷನ್ಸ್ ಅಂದರೆ ತುಂಬ ಇಷ್ಟ. ಚೆನ್ನಾಗಿತ್ತು ಅಂತಂದರೆ ಎಲ್ಲೋದ್ರೂ ತೊಗೋತಾ ಇರ್ತೀನಿ. ಹಾಗಾಗಿ ನೋಡಿ, ಇದು 10 ರೂಪೀಸ್ ಈಚು. ಹಾಗೆ ಡಿಫ್ರೆಂಟ್ ಕಲರಲ್ಲಿ ಒಂದು 3 ತೊಗೊಂಡೆ ನಾನು, 30 ರೂಪೀಸ್ ಆಯಿತು. ಇಷ್ಟೇ. ಅದು ಇದಕ್ಕಿಂತ ಇನ್ನೇನು ಅಷ್ಟು ಕಲೆಕ್ಷನ್ಸ್ಗಳೇನು ಅಷ್ಟೊಂದು ಇರಲಿಲ್ಲ, ಹಾಗಾಗಿ ತೊಗೊಂಡ್ವಿ. ಇಷ್ಟನ್ನು ಮಾತ್ರ ತೊಗೊಬಂದೆ ನಾನು.
ಹೇಗೆ ಅನ್ನಿಸ್ತು? ಇದಂತೂ ತುಂಬಾ ಸಕ್ಕತ್ತಾಗಿದೆ. ಚೆನ್ನಾಗಿದೆಯಂತೆ, ಬಟ್ ಅಲ್ಲಿ ತುಂಬಾ ಹಠ ಮಾಡ್ತಿದ್ದೆ ನನಗೆ ಬೇಡ 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 ಅಂತ. ಬಟ್ ಈಗ ನೋಡಿ ಏನಂತ ಹೇಳ್ತಿದ್ದಾನೆ, ತುಂಬ ಸಕ್ಕತ್ತಾಗಿದೆ ಅಂತ ಹೇಳ್ತಾ ಇದ್ದಾನೆ. ಹಾಗಾಗಿ ನಮ್ಮ ಮಮ್ಮಿ ಏನು ತೊಗೊಳುತ್ತಾ ಚೆನ್ನಾಗಿರುತ್ತೆ, ಸುಮ್ಮನೆ ಹಠ ಮಾಡದೆ ತೊಗೋಬೇಕು, ಆಯಿತಾ? ಗುಡ್ ಮಾರ್ನಿಂಗ್ ಎವ್ರಿವನ್. ಮೈ ನೇಮ್ ಇಸ್ ತೇಜಸ್ವರ. ಇದು ಗುಡ್ ಮಾರ್ನಿಂಗ್ ಅಲ್ಲ, ಇವತ್ತು ನಮ್ಮ ಅಮ್ಮ ಇಷ್ಟಪಟ್ಟು ಇದನ್ನ ಕೊಡಿಸಿರೋದು. ಇವೆಲ್ಲ ಅಮ್ಮನವು ನೋಡಿ. ಇದು ಅಷ್ಟೇ. ನೀನು ಬಟರ್ಫ್ಲೈ ಇದು ರಬ್ಬರ್ ಬ್ಯಾಂಡ್. ಲೈಟ್ ಏನು ಕೊಟ್ಕೊಂಡೇ ಇಲ್ಲ. 3 ತಂದಿತ್ತು ನಮ್ಮಮ್ಮ. ಬನ್ನಿ ಫ್ರೆಂಡ್ಸ್. 1 2 3 ಹಂಗೆ ಇದು ಕ್ಲಿಪ್ಪು.